ಹಾಯ್ ಫ್ರೆಂಡ್ಸ್, ನಾವೀಗ ಯಾಣಕ್ಕೆ ಹೋಗ್ತಾವ್ರೆ. ಈಗ ಜಸ್ಟ್ ಬಂದರು. ಯಾಣದ ಎಂಟ್ರೆನ್ಸ್ ಇದು. ಇಲ್ಲಿ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಮಾಡಬೇಕು. ಒಬ್ಬರಿಗೆ 10 ರೂಪಾಯಿ ಅಂತ ಇದೆ. ಈ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಯಾವುದೇ ಗಾಡಿ ಮೇಲ್ಗಡೆ ಬಿಡೋದಿಲ್ಲ. ಇಲ್ಲಿಗೆಲ್ಲ ಅಷ್ಟು ನೀವೇನಾದರೂ ಬೈಕು ಅಥವಾ ಕಾರೇನೋ ತೊಗೊಬಂದರೂ ಮೇಲ್ಗಡೆ ಬಿಡೋದಿಲ್ಲ. ಇಲ್ಲೇ ಇಡಬೇಕು ಎಲ್ಲ ಗಾಡಿ ಎಲ್ಲವ. ಇಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡಿ, ಯಾವ ಗಾಡಿನೂ ಬಿಡೋದಿಲ್ಲ. ಲೋಕಲ್ ಅವ್ರಿಗೆ ಬಿಡ್ತಾರೆ, ಅಂದರೆ ಬೈಕ್ ತಗೊಂಡು ಹೋಗ್ತಾರೆ ಲೋಕಲ್ ಅವರು, ಪರ್ಮಿಷನ್ ಇರ್ತದೆ. ನಮಗೆ ಯಾರಿಗೂ ಬೈಕ್ ಅವರಿಗೂ ಬಿಡೋದಿಲ್ಲ, ನಡ್ಕೊಂಡೇ ಹೋಗಬೇಕು. ಈಗ ನಾವು ಹೋಗ್ತಾವ್ರೆ ಈಗ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ನೀರೆಷ್ಟು ಜೋರಾಗಿ ಬರ್ತಿದೆ ಅಂತ. ಪೈಪಲ್ಲಿ ಬರ್ತಾ ಇದೆ. ಯಾವುದೇ ಪಂಪ್ ಇಲ್ಲ, ಏನಿಲ್ಲ. ಅಂದರೆ ಗುಡ್ಡದಿಂದ ಬರೋ ನೀರನ್ನು ಪೈಪ್ ಮುಖಾಂತರ ಇವರು ಕಾಲು ತೊಳಿಲಿಕ್ಕೆಲ್ಲ ಬಳಸ್ತಾ ಇದ್ದಾರೆ. ಎಷ್ಟು ಸ್ಪೀಡಾಗಿ ಬರ್ತಾ ಅಂದರೆ ನೋಡಿ, ಪ್ರೆಷರ್ ನೋಡಿ ಎಷ್ಟಿದೆ ಅಂತ. ಯಾವುದೇ ಪಂಪ್ ಇಲ್ಲ, ಏನಿಲ್ಲ. ವರ್ಷದ 365 ದಿನವೂ ನೀರು ಬರ್ತಾ ಇರ್ತದೆ. ಯಾಣದಲ್ಲಿ ನೀರಿಗೆ ಮಾತ್ರ ಬರಗಾಲನೇ ಇಲ್ಲ. ಎನಿ ಟೈಮ್ ನೀರು ಹರಿತಾ ಇರ್ತದೆ ಇಲ್ಲಿ. ನೋಡಿ, ಇಲ್ಲೆಲ್ಲ ವಿಶೇಷ ರೀತಿಯ ಮರ ಇದೆ. ಪ್ರತಿಯೊಂದು ಮರಕ್ಕೂ ಹೆಸರು ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ ಒಂದೊಂದು, ಅಂದರೆ ಗೊತ್ತಾಗಲಿ ಅಂತ. ಬೇರೆ ಬೇರೆ ಜಾತಿಯ ಮರ ಇದೆ ಇಲ್ಲಿ. ಈಗ ಬೆಟ್ಟದಲ್ಲೇ ಹೋಗಬೇಕು ನಾವು. ನಮ್ಮ ತಮ್ಮ ನೋಡಿ ನಡ್ಕೊಂಡು ಹೋಗೋದು, ಗುಡ್ಬುಸ್ಕೊಂಡು ಹೋಗ್ತಾನೆ. ಅದು ಹಳೆ ಕಾಲದ ಅಜ್ಜಾದಂಗೆ ಹೋಗ್ತಾವನ. ಅಲ್ಲಿ ಸ್ವಲ್ಪ ಘಟ್ಟ ಇದೆ ಇಲ್ಲಿ. ಬೆತ್ತದಲ್ಲ, ಬೆತ್ತದ ಗಿಡ. ಪ್ರತಿಯೊಂದು ಕಡೆ ದಾರಿ ಮಧ್ಯ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಹಾಗೆ ಕಸ ಹಾಕ್ಲಿಕ್ಕೆ ಡಸ್ಟ್ಬಿನ್ ಥರ ಮಾಡಿಟ್ಟಿದ್ದಾರೆ ನೋಡಿ. ಅಂದರೆ ನಾವು ಪ್ಲಾಸ್ಟಿಕ್ ಅಂತೂ ಬಳಸುವಾಗೇ ಇಲ್ಲ. ಪ್ಲಾಸ್ಟಿಕ್ ಎಲ್ಲ ತೊಗೊಂಡ್ಲಿಕ್ಕೆ ಕೊಡೋದಿಲ್ಲ. ತಗೊಂಡು ಹೋದ್ರೂ ಒಂದೊಮ್ಮೆ ಅದರ ಡಸ್ಟ್ಬಿನ್ನಲ್ಲೇ ಹಾಕಬೇಕು. ಅದು ಕಾಡಾಗಿದ್ದರಿಂದ ಎಲ್ಲೂ ಪ್ಲಾಸ್ಟಿಕ್ ಹೊತ್ತಕ್ಕೆ ಹೋಗಿಲ್ಲ. ಪ್ರತಿಯೊಂದು ಕಡೆಗೂ ಬೋರ್ಡ್ ಹಾಕಿಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಹೋಗೋ ದಾರಿಯಲ್ಲಿ ಪಕ್ಕದಲ್ಲಿ ನೀರು ಹರಿತಾ ಇದೆ ಫುಲ್ಲು. ಎಲ್ಲಿ ನೋಡಿದ್ರು ನೀರು. ಇಲ್ಲಿ ನೀರಿಗೆ ಮಾತ್ರ ಬರಗಾಲ ಇಲ್ಲ. ಇಲ್ಲಿ ಇಷ್ಟು ಹೈಟ್ ಬೆಟ್ಟದ ಮೇಲೂ ಎನಿ ಟೈಮ್ ನೀರು ಹರಿತಾ ಇರ್ತದೆ. ಇದೇ ಯಾಣ. ಈಗ ದೇವಸ್ಥಾನಕ್ಕೆ ಹೋಗ್ತಾವ್ರೆ ನಾವು. ಫ್ರೆಂಡ್ಸ್, ಸುಮಾರು ನಡಿಬೇಕು, ಸುಸ್ತಾಗ್ತದೆ. ಮಧ್ಯ ಎಲ್ಲ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ ಇಲ್ಲಿ. ನಮ್ಮ ಅಕ್ಕರ ಕೂತ್ಕೊಂಡ್ರೆ ಇಲ್ಲಿ ಸುಮಾರು ದೂರ ಆಗ್ತದೆ. ಶಕೆ ಒಂದು ಬದಿಗೆ, ಬೇಸಿಗೆಗಾಲ ಅಲ್ಲ. ಹಾಂ, ಬಣ್ಣ ಬಣ್ಣ ಮೀನು ನೋಡು. ಕಾಣೋದಿಲ್ಲ ಇದು ಮೊಬೈಲ್. ಬೆಳಕು ಕಾಣ್ತದೆ, ಬೆಳಕು. ಫ್ರೆಂಡ್ಸ್, ನೀರು ಮಾತ್ರ ಸಿಕ್ಕಾಬಿಟ್ಟು ಕೋಲ್ಡು. ಐಸರ್ ಕಾಲು ಹಾಕ್ದಂಗೆ ಆಗ್ತದೆ. ಈ ಸೆಕೆಗಾಲದಲ್ಲಿ ಮಸ್ತ್ ತಂಪಾಗ್ತದೆ ಕಾಲು. ಸಿಕ್ಕಾಬಿಟ್ಟು ಕೋಲ್ಡ್ ಅದ ನೀರು. ಹಾಗೆ ಮುಂದೆ ಹೋಗುವ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಬಂದುಬಿಟ್ರು ಈಗ ನಾವು ಮೇಲೆ. ಮತ್ತು ಹೋಗ್ಬೇಕು. ನೋಡಿ, ಮಧ್ಯ ಒಂದು ಕೆಲವೊಂದು ವ್ಯಂಗ್ಯ ಚಿತ್ರ ಇದೆ, ಮಸ್ತ್ ಕಾಣಿಸ್ತದೆ ನೋಡಿ. ಇಲ್ಲೊಬ್ಬ ಮರ ದೂಡಾಕ್ಲಿಕ್ಕೆ ನೋಡ್ತಾನೆ ಅವನು, ಶ್ರೀನಿವಾಸ. ದೊಡ್ಡ ಮರ ದೂಡಾಕ್ಲಿಕ್ಕೆ ಆಗ್ತದೆ ನೋಡ್ತಾನೆ. ಆಕಾಶಕ್ಕೆ ಮುಟ್ಟದ ಮರ ಇದು. ಎಷ್ಟು ದಪ್ಪ ಇದೆ ನೋಡಿದೆ. ಕಲ್ಲು ಸಾಗಡಿ ಮರ ಅಂತೆ, ಕಲ್ಲು ಸಾಗಡಿ. ಫ್ರೆಂಡ್ಸ್, ಎಲ್ಲ ನಡ್ಕೊಂಡು ಸುಸ್ತಾಗ್ತಾರೆ. ಎಲ್ಲ ಘಟ್ಟದಲ್ಲಿ ನಡ್ಕೊಂಡು ಹೋಗ್ಬೇಕು. ಹಳೆ ಗಾದೆ ಅಂತೆ, ಸೊಕ್ಕಿದ್ದವರಿಗೆ ಹಣ ಹೇಳಿ, ಅಂದರೆ ತಾಕತ್ತಿದ್ದವಂಗೆ.
ನಡ್ಕೊಂಡು ಹೋಗ್ಲಿಕ್ಕೆ ಆಗಬೇಕು, ಇಲ್ಲಿ ಇದು ನಡ್ಕೊಂಡು ಹೋಗೋದು ಕಷ್ಟ ಬಗೆಯಲ್ಲಿ. ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ಅದಕ್ಕಾಗೆಲ್ಲ ವ್ಯವಸ್ಥೆ ಅದೇ. ಸ್ಲೋ ಹೋಗ್ತಾವ್ರೆ ನಾವು ಗಟ್ಟದಲ್ಲ ಸುಸ್ತು ಸಾಕಾಯ್ತು. ಇಲ್ಲಿ ಮೇಲೆ ಹೋಗ್ಲಿಕ್ಕೂ ಗಾಡಿ ವ್ಯವಸ್ಥೆ ಇದೆ, ಜೀಪ್ ಅದ ಅಲ್ಲಿ ಕೆಳಗಡೆಯಿಂದ ಜೀಪ್ ಅದೇ. ಜೀಪು ಅವ್ರಿಗೆ ಇಷ್ಟು ಅಮೌಂಟ್ ಕೊಡಬೇಕು. ಅಂದರೆ ನಮ್ಮ ಗಾಡಿ ಯಾವುದು ಬಿಡುವುದಿಲ್ಲ ಮೇಲ್ಗಡೆ. ನಾವು ಕಾರ್ ಮಾಡಿ ತಗೊಬಂದ್ರೆ ಕಾರ್ ಮೇಲೆ ಬಿಡೋದಿಲ್ಲ. ರಾಮಪತೆ ಅಂತ ಇದು, ರಾಮಪತೆ ಮರ ಅಂತ ಇದು. ಆಗದೆ ಒಂದು ಕಾಯೆಲ್ಲ ಆಗೋದೆ ನೋಡಿ, ಕಾಣಿಸೋದಿಲ್ಲ ಅಷ್ಟು. ಫುಲ್ ಇದ್ರ ಕಾಯಿಗೆ ಸಿಕ್ಕಾಬಿಟ್ಟೆ ರೇಟ್ ಅಂತೆ. ರಾಮಪತ್ತೆ ಮರ ನೋಡಿ, ಇದು ಕಾಯೆಲ್ಲ ಆಗದೆ. ಕಾಯಿ ಆಗೋದು, ಈ ಕಾಯಿಗೆ ಭಯಂಕರ ರೇಟ್ ಅದೇ ಅಂತೆ ಮಾರ್ಕೆಟಲ್ಲಿ. ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿಲ್ಲ ಬಿಳಿದು, ಬಿಳಿ ನಂದಿ ಮರ ಅಂತ ಅದು ದೊಡ್ಡದು. ಇಲ್ಲಿ ಮತ್ತೆ ಮೋಟುದೇ ಇದು ವ್ಯಂಗ್ಯ ಚಿತ್ರ ಬಿಡಿಸಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಮೋಟು ಹೋಗ್ತಾವನ, ಅಲ್ಲಿ ನಮ್ಮ ಮೋಟು ಮೇಲೆ ಹೋಗ್ತಾವನೆ. ನೀರು ಮಾತ್ರ ಎಲ್ಲ ಕಡೆ ನೀರು ಅದ. ಇಲ್ಲಿ ಒಂದು ಸ್ವಲ್ಪ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಅದೇ, ದಾರಿ ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಅದೇ. ಫ್ರೆಂಡ್ಸ್ ಅಲ್ಲಿ ಸಿಂಟೆಕ್ಸ್ ತುಂಬ ಹರಿತಾ ಇದೆ, ನೀರು ಬಂದ್ ಮಾಡೋರು ಯಾರಿಲ್ಲ ಅಲ್ಲಿ. ಫ್ರೆಂಡ್ಸ್ ಇದೊಂದು ಬೋರ್ಡ್ ನೋಡಿ, ಇದೊಂದು 2 ಸಾಲು ನನಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್ ಈಗ ಇಲ್ಲಿಗೆ ಬಂದ್ಬಿಟ್ರಿ. ಈಗ ಸುಮಾರು 1 ಕಿಲೋಮೀಟ್ರ್ ಮೇಲೆ ಆಯಿತು. ಇಲ್ಲಿಂದ ಈಗ ಮೆಟ್ಲಿದೆ, ಇಲ್ಲಿ ಗಣಪತಿ ದೇವಸ್ಥಾನ. ಇಲ್ಲಿಂದ ಮೆಟ್ಲ ಮೇಲೆ ಹೋಗ್ಬೇಕು ಈಗ ಬಂದಿದ್ದಕ್ಕೆ. ಮತ್ತು 10, 11, 12, 13, 14, 15, 16, 17, 18, 19, 20 ಗಣಪತಿ 20 ಮೆಟ್ಲಿದೆ ಇಲ್ಲಿ. ಫ್ರೆಂಡ್ಸ್ ಇದು ಗಣಪತಿ ದೇವಸ್ಥಾನ. ಗಣಪತಿ ದೇವಸ್ಥಾನ ಕತ್ತಲೆ ಇದೆ ಒಳಗಡೆ ಸ್ವಲ್ಪ ನೋಡಿ. 47, 48, 49, 50, 51, 52, 67, 68, 95, 96, 97, 98, 99, 100, 20, 21. ಫ್ರೆಂಡ್ಸ್ ಇಲ್ಲಿ ಮೋಹಿನಿ ಶಿಖರ ಕಾಣಿಸ್ತದೆ ನೋಡಿ, ಹೇಗೆ ಕಾಣಿಸ್ತದೆ ಅಂತ. ಸಕ್ಕತ್ ಕಾಣಿಸ್ತದೆ ನೀವು. ಫ್ರೆಂಡ್ಸ್ ಇಲ್ಲಿಗೆ 138 ಮೆಟ್ಲಾಯಿತು. ಮತ್ತು ಅದೇ ಈಗ 139, 140, 154, 155, 156, 157, 158, 190, 160. ಇಲ್ಲಿ ನೋಡಿ ನಮ್ಮ ಮನೆಯವರೆಲ್ಲ ಕಲ್ಲೆತ್ತಿಟ್ಕೊಂಡವ್ರೆ. ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ಎತ್ತಿಡ್ದಾಗೆ ಇವರು ಕಲ್ಲೆತ್ತಿಡ್ಕೊಂಡವ್ರೆ. ಸವಿತಕ್ಕನೆ ಎತ್ತಿಡ್ಬೇಕು ಅದು. ಒಂದು ಶಿಖರ ನೋಡಿ ಹೆಂಗೆ ಕಾಣ್ತಂತ ಯಪ್ಪ. ತಂಪನಿಸ್ತದೆ ಎಷ್ಟು ಬಿಸಿಲಿದ್ರು ಇಲ್ಲಿ ಇದ್ರೊಳಗಡೆ. ಇಲ್ಲೊಂದು ದೇವಸ್ಥಾನ ದೇವ್ರ ಗುಡಿ ಇದೆ ಒಂದು.
ನೋಡಿ ಫ್ರೆಂಡ್ಸ್, ಕಲ್ಲು ಯಾವ ರೀತಿ ನಿಂತ್ಕೊಂಡಿದೆ ನೋಡಿ. ಒಬ್ಬರು ಮನುಷ್ಯರು ಓಡಾಡ್ಬೋದು, ಅಷ್ಟು ಮೇಲೆ ನಿಂತ್ಕೊಂಡಿದೆ, ಅಷ್ಟು ಗ್ಯಾಪ್ ಇದೆ ಒಳಗೆ ನೋಡಿ. ಗುಹೆ ತಂಪು ಗಾಳಿ ಬಿಸ್ತದೆ, ಸಿಕ್ಕಾಬಿಟ್ಟು ಕೋಲ್ಡ್ ಇಲ್ಲಿ. ಹೋಗಲ್ಲ ಹೋಗಲ್ಲ ರೈಟ್ ರೈಟ್. ಹಬ್ಬ ಎಂತ ಗಾಳಿ ಬರ್ತದೆ ಇಲ್ಲಿ ಬೆಟ್ಟದಿಂದ, ಎಂತ ತಂಪಾಗ್ತದೆ. ಮೇಲ್ಗಡೆ ನೋಡಿದೆ ಫುಲ್ ಕೋಲ್ಡ್, ಕಣಿವೆ ಕಣಿವೆ ಆಗ್ತದೆ. ಹಬ್ಬ ಮಸ್ತ್ ತಂಪು, ಒಳ್ಳೆ ಖುಷಿ ಆಗ್ತದೆ. ನಾವು ಇಷ್ಟು ಮ್ಯಾಲತ್ ಬಂದು ಸುಸ್ತಾಗಿತ್ತು, ಈಗ ಇಲ್ಲಿ ಬಂದ ನಂತರ ಖುಷಿ ಆಯ್ತು. ಅಬ್ಬಾ ಸ್ವಲ್ಪ ಬರ್ತದೆ, ಇದು ಬಿಸಿಲು ಬರ್ತದೆ ಇಲ್ಲಿ. ಇಲ್ಲಿ ಕಡೆ ಬೆಟ್ಟ, ಇದು ಎರಡು ಶಿಖರ ಕೂಡ್ಕೊಂಡಿದೆ ಇಲ್ಲಿ, ಎರಡು ಶಿಖರ. ಎಲ್ಲಿ ನೋಡಿದ್ರು ಕಲ್ಲು ಬಂಡೆಗಳೇ ಜಾಸ್ತಿ. ಅದು ನಾವು ಬಂದರೆ ಇಲ್ಲಿ ನನ್ನ ಗುಹೆ ನಾನು ಒಂದದೆ, ಮಣ್ಣು ಒಂಥರ ಕಲ್ಲು ಬಂಡಿನೇ. ಸ್ವಲ್ಪ ಹೆದರಿಕೆ ಆಗ್ತದೆ ಇಲ್ಲಿ, ಗುಹೆ ಹೆಂಗೆ ಕಾಣ್ತದೆ ಅಂತ ಅದೇನು ಗೊತ್ತಿಲ್ಲ. ಅಯ್ಯಪ್ಪ, ಗುಹೆ ಹುಲಿ ಇಲ್ಲ, ಕಲ್ಲೆಲ್ಲ ಹಾಕಿಟ್ಟಿದ್ದಾರೆ ಒಳಗಡೆ, ಕಾಣಿಸ್ತಿಲ್ಲ ಅಂತೇಳಿ ನೋಡಿ. ಒಳಗಡೆ ಇದ್ದವು ಕಪ್ಪ ಕತ್ಲೆ ಇದೆ ಅಲ್ಲಿ, ಕಾಣಿಸ್ತಿಲ್ಲ. 199, 200, 201, 202, 203, 204, 205, 206, 207, 8, 209, 210, 11, 221, 22, 24, 25, 26. ಇಲ್ಲೊಂದು ನಂದಿ ಮರ ಇದೆ. ಇಲ್ಲಿ 237 ಮೆಟ್ಲಾಯಿತು. ಸ್ವಲ್ಪ ಮೆಟ್ಟೆಲ್ಲ ಸ್ವಲ್ಪ ಸಣ್ಣಇದೆ. 38, 39, 40, 41, 42, 43, 44, 45, 46, 47, 48, 49, 50. ಇಲ್ಲಿ 250 ಆಯಿತು. ನೋಡಿ, ಇದೆ ಭೈರವೇಶ್ವರ ಶಿಖರ ಕಾಣ್ತಾ ಇದೆ. ಈಗ ಇಲ್ಲೇ ದೇವಸ್ಥಾನ ಇರೋದು. ಎಷ್ಟು ಬಂದರು 90, 96, 97, 298, 299, 300, 301, 302, 303, 304 ಮೆಟ್ಲಿದೆ. 304 ಮೆಟ್ಲಿದೆ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಒಂದು 2-3 ಹೆಚ್ಚು ಕಡಿಮೆ ಆಗಿರ್ಬೋದು. 304 ಮೆಟ್ಲು ಲೆಕ್ಕ ಮಾಡಿದೆ. ಈಗ ಜಸ್ಟ್ ದೇವಸ್ಥಾನಕ್ಕೆ ಬಂದ್ರೆ, ಈಗ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಶಿಖರ ಹೆಂಗೆ ಕಾಣುತ್ತೆ ನೋಡಿ. ಫ್ರೆಂಡ್ಸ್, ಅಲ್ಲಿ ಒಂದು ಜೇನುಗೂಡು ಕಟ್ಟದೆ.
ಸರಿ ನೋಡಿ ಫ್ರೆಂಡ್ಸ್, ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಟಿಕೆಟ್ ಇದೆ, ಒಬ್ಬರಿಗೆ 10 ರೂಪಾಯಿ ಅಂತೆ. ನಾವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ್ತಾವ್ರೆ ಮೇಲ್ಗಡೆ. ದೇವರ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾದಲ್ಲೆಲ್ಲ ಶೂಟ್ ಮಾಡ್ಲಿಕ್ಕೆ, ಮೊಬೈಲ್ ಶೂಟ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಲ್ಲಿ. ಜೇನೆಲ್ಲ ಇದೆ ಅಂತೆ. ಇಲ್ಲಿ ಮತ್ತೆ ಮೆಟ್ಲುಗಳ ರಾಶಿ ಇದೆ. ಬಪ್ಪಾಗ ಎನರ್ಜಿ ಬಂದದ್ರಿ ಫೋನ್ ತಗೊಳಕ. ನಾ ಗದ್ದೆ ಕೋರಿಗೆ ಬಂದೆ, ಹೆಣ್ಣು ಮಕ್ಕಳೇ 4 ಜನ. లొకేషన్ బాగుండాలో మీరు ట్రై చేయండి. ಹೌದಲ್ಲ ನೋಡಿ, ಒಂದು ಕಲ್ಲು ಬಿಡುವಾಗಿದೆ, ಬೀಳಲಿಕ್ಕೆ ನೋಡಿ, ಯಾವ ಬೀಳ್ತಾರೆ ಹೇಳಿ ಬರುದಿಲ್ಲ. असं त्यासाठी चड हांव पळयता तूं भितर ಫ್ರೆಂಡ್ಸ್ ಎಲ್ಲ ನೋಡಿ, ಎಲ್ಲ ಕಾಣಿಸ್ತಾ ಇರೋದು ಮೋಹಿನಿ ಶಿಖರ. ಅದು ಇಲ್ಲಿಂದ ಕಾಣಿಸ್ತಾ ಇದೆ. ಅಲ್ಲಿ ಈ ಕಡೆ ಇರೋದು ಭೈರವೇಶ್ವರ ಶಿಖರ ದೇವಸ್ಥಾನ ಇರೋದು. ಇಲ್ಲಿ ಮೆಟ್ಟಿಳಿದಿದ್ರು ಮೆಟ್ಲು ಬೇಕಂತಿಲ್ಲ ನೋಡಿ, ಈ ಥರನೂ ಬರ್ಬೋದು. ನಾವು ಬರ್ತಾನೆ ಅಲ್ಲಿ ಅದರಲ್ಲಿ ಅದು ಸ್ವಲ್ಪ ನಡಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆ ಥರ ಜಾರಿ ಹೊಡಿ ಹೊಡ್ಕೊ ಬರ್ತಾರೆ. ಹೆಡ್ ಆಯ್ತು. ಸಂಬಂಧ ಮೆಟ್ಟಿಲುಗಳಿವೆ. ಈ ದಾರಿ ದೇವಾಲಯದ ಹಿಂಭಾಗಕ್ಕೆ ಹೋಗಿ ಸೇರುತ್ತದೆ. ಇದು ಹೊಸ್ದಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನ. ಇದು ಮೊದಲಿಲ್ಲಾಗಿತ್ತು, ಸಣ್ಣ ಗುಡಿ ಇತ್ತಂತೆ ಇಲ್ಲಿ ಎಲ್ಲ. ನಾನು ಮೊದಲೊಂದ್ಸಲ ಬಂದಾಗ ಇಲ್ಲಾಗಿತ್ತು, ಇಲ್ಲೇನೋ ಗುಡಿ ಇತ್ತಂತೆ ಸಣ್ಣದು, ನೆನಪಿದೆ ನನಗೆ. ದೇವಸ್ಥಾನ ದೊಡ್ಡ ಕಟ್ಟಿದ್ದಾರೆ. ವೇಣುಗೋಪಾಲಕೃಷ್ಣ ದೇವಸ್ಥಾನ ಶ್ರೀ ಕ್ಷೇತ್ರ ಪುರಾಣ. ಚಂದ ಕಟ್ಟಿದ್ದಾರೆ ಇದು. ಇದು ಮನೆ ಕಟ್ಟು ಕಲ್ಲಿಂದ ನೋಡಿ, ಇಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಮನೆ ಕಟ್ಟು ನೋಡಿ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಫುಲ್ ತಂಪಿನ ವ್ಯವಸ್ಥೆ ಮಾಡ್ಯಾರೆ. 10 ರೂಪಾಯಿ ಕೊಟ್ಟರು ಬೇಜಾರಿಲ್ಲ. ಮೊದಲೆಲ್ಲ ನಾವು ಬಂದಾಗೆಲ್ಲ ಬಿಸಿಲಲ್ಲೇ ಹೋಗಬೇಕಾಗಿತ್ತು. ಫುಲ್ ತಂಪಲ್ಲೇ ಹೋಗಿ ಮಾಡಿದ್ದಾರೆ. ಈಗ ಮೆಟ್ಲು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ. ಜೇನುಗೂಡು ಕಾಣಿಸ್ತಾ ನೋಡಿ, ಜೇನುಗೂಡು ಅದೇ ನೋಡಿ. ಅಲ್ಲೊಂದು ಯಾವಾಗಲೂ ಜೇನುಗೂಡು ಇರ್ತದೆ, ಒಂದು ಈಗೂ ಒಂದು ಜೇನುಗೂಡು ಉಂಟು. ನನ್ನ ಮೊಬೈಲ್ ಎಲ್ಲ ಕಾಣುತ್ತದಿಲ್ಲ ಗೊತ್ತಿಲ್ಲ, ಕಾಣಿಸ್ತದೆ ನೋಡಿ ನಿಮಗೆ. ಇಲ್ಲಿ ಇದೆ ನೋಡಿ.
ಬರುವುದಿಲ್ಲ ಪೂರ್ತಿ ಬರುವುದಿಲ್ಲ. ಫ್ರೆಂಡ್ಸ್ ವಾಪಸ್ ಬಂದು ನಾವೀಗ 10 ಗಂಟೆಗೆ ಹೋದವ್ರು ನಾವು. ಈಗ 1 ಗಂಟೆ ಆಯಿತು, 1:05 ಆಯಿತು ನೋಡಿ. ಇಷ್ಟೊತ್ತಾಯಿತು ನಮ್ಗೆ ಹೋಗಿ ಬರಲಿಕ್ಕೆ. ಇನ್ನೂ ಗಾಡಿ ಇದ್ದಲ್ಲಿ ಬರಲಿಲ್ಲ, ಇನ್ನು ಸ್ವಲ್ಪ ಅದೇ ಹತ್ರ ಅವ್ರೀಗ. ಫ್ರೆಂಡ್ಸ್ ನಾವು ಇಲ್ಲಿ ಸ್ವಲ್ಪ ತಿಂಡಿ ತಂದಿರು, ಇಡ್ಲಿ ಎಲ್ಲ ತಗೊಂಡ್ಬಂದಿರು, ತಿನ್ಕೊಂಡು ಹೋಗಿ ಒಳ್ಳೆ ನಿಂತ್ಕೊಂಡ್ರು. ಈಗ ಇಲ್ಲಿ ನೋಡಿ, ಇಲ್ಲೇ ತಿನ್ನೋದು, ಒಳ್ಳೆ ಪ್ಲೇಸ್ ಚಲೋ ಅದೇ. ಇದು ಯಾಣದಿಂದ ದಿವಿಗೋಳಿ ಹೋಗ್ತದೆ ನೀರು. ಇಲ್ಲಿಗೆ ಟಿಫಿನ್ ಮಾಡ್ಕೊಂಡು ಹೋಗ್ಬೋದು. ಟೈಮ್ ಆಯಿತು, 1:30 ಆಗೋಯ್ತು. ಹಸು ಆಯ್ತು ಹಸಾಗೆ. ತಿಂಡಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನಕ್ಕೆ ಹೋಗ್ಬಿಡ್ತಾವ್ರೆ. ನೋಡ್ಬೇಕು, ಮಧ್ಯಾಹ್ನಕ್ಕೆ ಹೋಗೋದಾರು ಹೋಗ್ಬೇಕೀಗ. ಇದು ದೇವಸ್ಥಾನದಿಂದ ಒಂದು 4-5 ಕಿಲೋಮೀಟ್ರ್ ಬಂದರೆ ನಾವು ಅಲ್ಲಿ ದೇವಸ್ಥಾನ ಹತ್ರ ಯಾವುದು ತಿಂಡಿ ತಿನ್ನಕ್ಕೆ ಕೊಡೋದಿಲ್ಲ ಅಂಗಡಿ. ಇಡ್ಲಿ ಸಾಂಬಾರ್ ಆಯಿತು. ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.